ನಾವು ಎಷ್ಟೋ ಬಾರಿ ನಮಗೆಲ್ಲ ಅನುಕೂಲವಿದ್ದರೂ ಸಹ ಬರೀ ನಮ್ಮ ಅನಾನುಕೂಲಗಳನ್ನೇ ನೋಡುತ್ತಾ ಜೀವನದಲ್ಲಿ ಖುಷಿಯನ್ನೇ ಕಳೆದುಕೊಂಡಿದ್ದೇವೆ. ನಾವು ಹಾಕುತ್ತಿರುವ ಬಟ್ಟೆ, ನಾವು ಇರೋ ಮನೆ, ನಾವು ತಗೊಳ್ತಾ ಇರೋ ಸಂಬಳ ಅಷ್ಟೇ ಯಾಕೆ, ನಾವು ತಿಂತಿರೋ ಊಟನೂ ಕೂಡ ಎಷ್ಟೋ ಜನರ ಜೀವನದ ಆಕಾಂಕ್ಷೆಯಾಗಿದೆ. ನಾವು ಬದುಕ್ತಿರೋ ಬದುಕೆ ಎಷ್ಟೋ ಜನರ ಬದುಕಿನ ಕನಸಾಗಿದೆ. ನಾವು ಆಸೆ ಪಟ್ಟದ್ದು ಸಿಕ್ಕಿದ್ರು ಸಿಕ್ಕದೆ ಹೋದ್ರು ನಾವು ಇರುವುದರಲ್ಲಿ ತೃಪ್ತಿ ಪಡೋಣ, ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರೋಣ. ಯಾಕೆ ಅಂದರೆ ಈ ದಿನವನ್ನ ನೋಡದೆ ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿ ತಮ್ಮ ಕನಸೆಲ್ಲ ಆವಿಯಾಗಿ ಹೋಗಿವೆ. ಆದರೆ ದೇವರು ನನಗೂ ನಿಮಗೂ ನಮ್ಮ ಕನಸನ್ನು ನನಸು ಮಾಡಿಸಿಕೊಳ್ಳಲು ಇನ್ನೂ ಜೀವಂತವಾಗಿ ಇರಿಸಿದ್ದಾನೆ. ಹಾಗಾಗಿ ಇಲ್ಲದಿರುವುದರ ಬಗ್ಗೆ ಗುಣಗೊಟ್ಟದೆ ಇರುವುದರ ಮಹತ್ವವನ್ನು ಅರಿತು ತೃಪ್ತಿಯಿಂದ ಬದುಕನ್ನು ಸಂಭ್ರಮಿಸೋಣ. ದೇವರು ಆಶೀರ್ವದಿಸಲಿ. ನಾವು ಎಷ್ಟೋ ಬಾರಿ ನಮಗೆಲ್ಲ ಅನುಕೂಲವಿದ್ದರೂ ಸಹ ಬರೀ ನಮ್ಮ ಅನಾನುಕೂಲಗಳನ್ನೇ ನೋಡುತ್ತಾ ಜೀವನದಲ್ಲಿ ಖುಷಿಯನ್ನೇ ಕಳೆದುಕೊಂಡಿದ್ದೇವೆ. ನಾವು ಹಾಕುತ್ತಿರುವ ಬಟ್ಟೆ, ನಾವು ಇರೋ ಮನೆ, ನಾವು ತಗೊಳ್ತಾ ಇರೋ ಸಂಬಳ ಅಷ್ಟೇ ಯಾಕೆ, ನಾವು ತಿಂತಿರೋ ಊಟನೂ ಕೂಡ ಎಷ್ಟೋ ಜನರ ಜೀವನದ ಆಕಾಂಕ್ಷೆಯಾಗಿದೆ. ನಾವು ಬದುಕ್ತಿರೋ ಬದುಕೆ ಎಷ್ಟೋ ಜನರ ಬದುಕಿನ ಕನಸಾಗಿದೆ. ನಾವು ಆಸೆ ಪಟ್ಟದ್ದು ಸಿಕ್ಕಿದ್ರು ಸಿಕ್ಕದೆ ಹೋದ್ರು ನಾವು ಇರುವುದರಲ್ಲಿ ತೃಪ್ತಿ ಪಡೋಣ, ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರೋಣ. ಯಾಕೆ ಅಂದರೆ ಈ ದಿನವನ್ನ ನೋಡದೆ ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿ ತಮ್ಮ ಕನಸೆಲ್ಲ ಆವಿಯಾಗಿ ಹೋಗಿವೆ. ಆದರೆ ದೇವರು ನನಗೂ ನಿಮಗೂ ನಮ್ಮ ಕನಸನ್ನು ನನಸು ಮಾಡಿಸಿಕೊಳ್ಳಲು ಇನ್ನೂ ಜೀವಂತವಾಗಿ ಇರಿಸಿದ್ದಾನೆ. ಹಾಗಾಗಿ ಇಲ್ಲದಿರುವುದರ ಬಗ್ಗೆ ಗುಣಗೊಟ್ಟದೆ ಇರುವುದರ ಮಹತ್ವವನ್ನು ಅರಿತು ತೃಪ್ತಿಯಿಂದ ಬದುಕನ್ನು ಸಂಭ್ರಮಿಸೋಣ. ದೇವರು ಆಶೀರ್ವದಿಸಲಿ.